ಈ ಸುಳ್ಳು ಸುದ್ದಿ ಅನ್ನೋದು ಕೇಳಿ ಕೇಳಿ ರೂಢ ಆಗಿದೆ. ಅದ್ರ ಬಗ್ಗೆ ಬಿಡು, ಇಗ್ನೋರ್ ಮಾಡಿದರೆ ಆಯ್ತು ಅಂದರೂ ಕೂಡ ಸುಮಾರು ಜನ ಸ್ನೇಹಿತರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಾನೂನಿನ ಬಗ್ಗೆ ಅರಿವು ಇರೋರಿಗೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಅಲ್ಲ, ಅದು ಒಂದು ಕಂಪ್ಲೇಂಟ್ ರಿಪೋರ್ಟ್. ತಾತ್ವಿಕವಾಗಿ ಈ ವಿಶ್ಲೇಷಣೆ ಮಾಡ್ತಾ ಇರುವಂಥ ಎಲ್ಲ ಯೂಟ್ಯೂಬರ್ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇದನ್ನು ಇವತ್ತಿನ ಈ ಲೈವ್ನ ಪ್ರಮುಖ ಅಂಶಗಳನ್ನು ಹೇಳ್ತಾ ಇದ್ದೀನಿ. ನಿನ್ನೆ ಸಲ್ಲಿಸಿದ್ದು ಖಂಡಿತ ಅದು ಚಾರ್ಜ್ ಶೀಟ್ ಅಲ್ಲ. ಚಾರ್ಜ್ ಶೀಟ್ ಅಂದರೆ ಏನು ಅಂತ ಹೇಳಿದರೆ ಆರೋಪ ಪಟ್ಟಿ. ಆರೋಪ ಪಟ್ಟಿಯಲ್ಲಿ ಏನಿರ್ತದೆ, ಆರೋಪಿಗಳ ಬಗ್ಗೆ ಆರೋಪಗಳು ಇರ್ತದೆ. ಒಬ್ಬರು ಇರ್ಬೋದು, 10 ಜನ ಇರ್ಬೋದು, 100 ಜನನೂ ಇರ್ಬೋದು. ಯಾರ್ಯಾರು ಯಾವ್ಯಾವ ಆರೋಪಿ ಏನು ಆರೋಪದ ಅಡಿಯಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಅವರ ಮೇಲೆ ದಾಖಲಾಗಿದೆ ಅನ್ನೋದನ್ನು, ಅವರ ಒಂದು ಚಟುವಟಿಕೆಗಳಿದೆ ಅದರ ಬಗ್ಗೆ ಇರ್ತದೆ. ಅದಕ್ಕೆ ಆರೋಪ ಪಟ್ಟಿ ಅಂತ ಇರ್ತದೆ. ಆರೋಪ ಪಟ್ಟಿ ಯಾವಾಗ ಸಲ್ಲಿಸ್ತಾರೆ ಅಂತ ಹೇಳಿದರೆ, ನೋಡಿ, ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ, ಅಪರಾಧಿಕ ನ್ಯಾಯ ವ್ಯವಸ್ಥೆಯಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಶುರು ಆಗೋದು FIRನಿಂದ. ಎನಿ ಇನ್ವೆಸ್ಟಿಗೇಷನ್ ಬಿಗಿನ್ಸ್ ಫ್ರಮ್ FIR, ಮತ್ತು ಇನ್ವೆಸ್ಟಿಗೇಷನ್ ಎಂಡ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ, ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅದು ಇನ್ವೆಸ್ಟಿಗೇಷನ್ ಮುಗೀತದೆ. CC ನಂಬರ್ ಬಿಳ್ಕೊಡ್ತಾರೆ, ಅವಾಗ ಮುಗೀತದೆ. ಅಂದರೆ ಮೊದಲು FIR ಆಗುತ್ತೆ, FIR ಆದಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಚಾರ್ಜ್ ಶೀಟು. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇದು FIRನೇ ತಪ್ಪು ಇದೆ, ಕೊಟ್ಟಂತಹ ದೂರೇ ತಪ್ಪಿದೆ ಅಂತ ಹೇಳಿದ್ರೆ B ರಿಪೋರ್ಟ್ ಕೂಡ ಹಾಕ್ಬೋದು. ಆರೋಪಿಗಳು ಸಿಗಲಿಲ್ಲ ಅಂತ ಹೇಳಿದ್ರೆ C ರಿಪೋರ್ಟ್ ಹಾಕ್ಬೋದು. ಒಂದು FIRಗೆ 3 ದಾರಿ ಇದೆ. ಒಂದು B ರಿಪೋರ್ಟ್, ಅಂದರೆ ಅದು ಸುಳ್ಳು. ಇನ್ನೊಂದು ಹೌದು ಕರೆಕ್ಟ್ ಇದೆ, ಆರೋಪಿಗಳು ಇವರು. ಒಂದು ವೇಳೆ ಆರೋಪಿಗಳು ಸಿಗಲಿಲ್ಲ ಅಂದರೆ C ರಿಪೋರ್ಟ್. ಹೀಗಾಗಿ ನಿನ್ನೆ ಹಾಕಿದ್ದು ಏನು ಅಂತ ಹೇಳಿದರೆ, ಅದು ಚಾರ್ಜ್ ಶೀಟ್ ಅಲ್ಲ, ಅದು ಇರುವುದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಅಂತಲೇ ಕರಿಬೋದು. ಕೆಲವೊಬ್ಬರು ಅದನ್ನು ಏನೋ ಮಧ್ಯಂತರ ವರದಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯಂತರ ವರದಿ ಅನ್ನೋಕ್ಕಿಂತ ಮಧ್ಯಂತರ ವರದಿ ಅನ್ನೋದು CRPC ಆಗಲಿ BNSSನಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ನನಗನ್ಸಿದ ಮಟ್ಟಿಗೆ ಯಾರಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋರು ಹೇಳ್ಬೋದು. ಮಧ್ಯಂತರ ವರದಿ ಅನ್ನೋದು ಇರೋದಿಲ್ಲ ಕ್ರಿಮಿನಲ್ ಇನ್ವೆಸ್ಟಿಗೇಷನಲ್ಲಿ. ಮಧ್ಯಂತರ ವರದಿ ಅಂತ ಹೇಳಿದರೆ ಯಾವುದಾದ್ರೂ ಇಶ್ಯೂಸ್ಗಳ ಬಗ್ಗೆ, ಈಗ ಮಳೆ ಹಾನಿಯ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳ್ತಾರೆ, ಅಥವಾ ರೈತರ ಆತ್ಮಹತ್ಯೆ ಬಗ್ಗೆ, ಅಥವಾ ಏನೇ ಬೇರೆ ಬೇರೆ ಸೋಷಿಯಲ್ ಇಶ್ಯೂಸ್ ಇರ್ತವೆ, ಸಾಮಾಜಿಕ ಇದನ್ನಿರ್ತದೆ, ಅದರ ಬಗ್ಗೆ ಒಂದು ಮಧ್ಯಂತರ ವರದಿ ಕೊಡಿ. ಈಗ ನಕಲಿ ದೇವಮಾನವನಿಗೆ ಯಾರು ಕಾಲ್ಮುಗಿಗೆ ಜನನೇ ಬರ್ತಾ ಇಲ್ಲ, ಯಾಕೆ? ಎಲ್ಲರೂ ಬಂದು ಕಾಲ್ಮುಗಿರಿ ಅಂತ ಸಿಟಿ ಹೋಗಿ ಕರಿತಾ ಇದ್ದಾರೆ ಅಂತಲ್ಲ ಧರ್ಮಸ್ಥಳದಲ್ಲಿ. ಅಂದರೆ ಯಾಕೆ? ಅದರ ಬಗ್ಗೆ ಒಂದು ವರದಿ ಕೇಳಿದರೆ ಅದ್ರ ಬಗ್ಗೆ ಒಂದು ಮಧ್ಯಂತರ ವರದಿ ಕೊಡ್ಬೋದು. ಸೊ ಬೇರೆ ಮಧ್ಯಂತರ ವರದಿ ಅದ್ರ ಬಗ್ಗೆ ಕೊಡ್ಬೋದು. ಬಟ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಕ್ರಿಮಿನಲ್ ಕೇಸ್ ಆದಾಗ ತನಿಖೆ ಆಗಬೇಕಾದ್ರೆ ಮಧ್ಯಂತರ ವರದಿ ಅಂತನ್ನೋದು ಇರೋದಿಲ್ಲ. ಯೂಶ್ವಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಒಂದು ಏನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಡ್ತಾರೆ. ಕಂಪ್ಲೇಂಟ್ ರಿಪೋರ್ಟ್ ಯಾಕೆ ಬಂತು ಇಲ್ಲಿ? ಏನದರ ಅವಶ್ಯಕತೆ ಇದೆ? ಚಾರ್ಜ್ ಶೀಟಿಗೂ ಮತ್ತು ಈ ಕಂಪ್ಲೇಂಟ್ ರಿಪೋರ್ಟಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ನೋಡಿ, ಇಲ್ಲಿ ಮೊದಲು ನಾನು ಹೇಳಿಬಿಡ್ತೀನಿ ಇದರಲ್ಲಿ ಏನೇನೇನಿದೆ ಅಂತೇಳಿ, ಆ ನಂತರ ಎರಡು ನಡುವೆ ವ್ಯತ್ಯಾಸ ಹೇಳ್ತೀನಿ, ಅವಾಗ ನಿಮಗಿನ್ನೂ ಕ್ಲಾರಿಟಿ ಬರ್ತದೆ. ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಒಂದು 4000 ಪೇಜಿನ ಪುಟದ ಒಂದು ವರದಿ ಇದೆ. ಅದರಲ್ಲಿ ಒಂದು ಭಾಗಗಳನ್ನು ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಿಸಿರ್ತಾರೆ. ನಮ್ಮ ಮಾಹಿತಿ ಪ್ರಕಾರ ಏನು ಇರ್ತದೆ ಅದರಲ್ಲಿ ನಮ್ಮ ಗಮನಕ್ಕೆ ಬಂದಂತಹ, ಯಾಕಂತ ಹೇಳಿದ್ರೆ ನಾವು ಕೂಡ ನಿರಂತರವಾಗಿ ಈ ವಿಚಾರಣೆಯಲ್ಲಿ ಭಾಗಿಯಾಗಿದ್ದೀವಿ ಮತ್ತು ಫಾಲೋಅಪ್ ಮಾಡ್ತಿರ್ತೀವಿ. ಇದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಚಿನ್ನಯ್ಯ ಮೊದಲು ಬಂದು ಅವನು ಏನು ನ್ಯಾಯಾಲಯಕ್ಕೆ ದೂರು ಕೊಟ್ಟಿದ್ದಾರೆ. ಮೊದಲು SP ಅವರಿಗೆ ದೂರು ಕೊಡ್ತಾನೆ, ಅಂದರೆ ಅಡ್ವೊಕೇಟ್ ಮುಖಾಂತರ. ಆನಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ ದೂರು ಕೊಡ್ತಾನೆ, ನಾನು ಇಷ್ಟು ಹೆಣಗಳನ್ನು ಹೂತಾಕಿದ್ದೀನಿ, ಇಂಥವ್ರು ಈ ಹೆಣಗಳನ್ನು ಹೂತಾಕೋದಕ್ಕೆ ಹೇಳಿದರು, ಆ ಹೆಣಗಳ ಸ್ವರೂಪ ಹೇಗಿತ್ತು, ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿದ್ದಿತ್ತು, ಅದನ್ನೆಲ್ಲ ನಾನು ಅನಧಿಕೃತವಾಗಿ ಹೂತಾಕಿದ್ದೀನಿ ಅಂತೆಲ್ಲ ನಿರಂತರವಾಗಿ ಹೇಳ್ತಾ ಬರ್ತಾ ಇರ್ತಾನೆ. ಅದಕ್ಕಿಂತ ಮುಂಚೆ ಅವನು
ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಬಂದು ಹೇಳ್ತಾನೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಹೀಗೀಗ ಅಂತ ಹೇಳ್ತಾನೆ. ಅದೆಲ್ಲವೂ ಕೂಡ ಈ ವರದಿಯಲ್ಲಿ ಇರ್ತದೆ. ಆನಂತರ 164 ಆ್ಯಸ್ ಪರ್ CRPC, ಹೊಸದಾಗಿ ಈಗ 183 BNSS ಪ್ರಕಾರ ಬೆಳ್ತಂಗಡಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ. ಅದಾದ ನಂತರ ಏನಾಗುತ್ತೆ, NCR ರಿಜಿಸ್ಟರ್ ಆಗುತ್ತೆ. ಫಸ್ಟ್ ಇಮಿಡಿಯೇಟಾಗಿ FIR ರಿಜಿಸ್ಟರ್ ಆಗೋದಿಲ್ಲ, ಪೊಲೀಸ್ ಸ್ಟೇಷನಲ್ಲಿ NCR ಆಗುತ್ತೆ. ಆ NCRನ್ನು FIR ಆಗಿ ಮಾಡೋದಕ್ಕೆ ಕೋರ್ಟಿನ ಪರ್ಮಿಷನನ್ನು ಧರ್ಮಸ್ಥಳ ಪೊಲೀಸರು ತೆಗೆದುಕೊಂಡು ಬರ್ತಾರೆ. ನ್ಯಾಯಾಲಯನೇ ಪರ್ಮಿಷನ್ ಕೊಡ್ತದೆ ಇದನ್ನು FIR ಮಾಡಿ ಅಂತ. ಆ ನ್ಯಾಯಾಲಯದಲ್ಲಿನೂ ಕೂಡ ಅವನು 164 ಸ್ಟೇಟ್ಮೆಂಟ್ ಕೊಡ್ತಾನೆ. 183 ಸ್ವಯಂ ಪ್ರೇರಿತ ಹೇಳಿಕೆ ಅದು. ಅಲ್ಲಿ ಯಾರು ಕೂಡ ತಾವು ಗಮನಿಸಿರ್ಬೋದು, ಆವಾಗಿನ TV ಚಾನೆಲ್ಗಳಲ್ಲಿ ಎಲ್ಲ ನಮ್ಮ ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿದೆ. ಆ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾದ್ರೆ ಅಡ್ವೊಕೇಟ್ ಅವನ ಜೊತೆಗೆ ಇದ್ದಂತಹ ನ್ಯಾಯವಾದಿಗಳು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಮಾನ್ಯ ನ್ಯಾಯಾಧೀಶರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ದಟ್ ಈಸ್ ಅ ವೆರಿ ಪರ್ಫೆಕ್ಟ್ ಸ್ಟೆಪ್, ಪರ್ಫೆಕ್ಟ್ ಡಿಸಿಷನ್. ಯಾಕಂತ ಹೇಳಿದರೆ ಅವನ ಪಕ್ಕ ಅಡ್ವೊಕೇಟ್ ಆಗಲಿ ಅಥವಾ ಇನ್ನಿತರ ಮೂರನೇ ವ್ಯಕ್ತಿ ನಿಂತ್ಕೊಂಡ್ರೆ ಅವನು ಆ ಪ್ರಭಾವಕ್ಕೆ ಒಳಗಾಗಿ ಹೇಳ್ಬೋದು, ಅಥವಾ ಹೆದರಿಕೆಗೆ ಒಳಗಾಗಿ ಹೇಳ್ಬೋದು, ಅಥವಾ ಅವರ ಒಂದು ಮರ್ಜಿಗೆ ಒಳಗಾಗಿ ಹೇಳ್ಬೋದು. ಆ ಥರ ವ್ಯವಸ್ಥೆ ಇರಬಾರ್ದು. ಭಯ ಇಲ್ಲದಂತಹ ವಾತಾವರಣ ಅಂತಹ ವ್ಯಕ್ತಿಗೆ ಸೃಷ್ಟಿ ಮಾಡಬೇಕಾಗತ್ತೆ. ಭಯ ಇಲ್ಲದ ವಾತಾವರಣದಲ್ಲಿ ಅವನು ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಸ್ವಯಂ ಪ್ರೇರಿತ ಹೇಳಿಕೆಯ ಸ್ವರೂಪವೇ ಹಾಗೆ ಇರ್ತದೆ. ಅದೇ ವಾತಾವರಣವನ್ನು ಬೆಳ್ತಂಗಡಿಯ ಮಾನ್ಯ ನ್ಯಾಯಾಧೀಶರು ಒದಗಿಸಿಕೊಟ್ಟಿದ್ರು ಅವನಿಗೆ. ಆವಾಗ ಫಸ್ಟ್ ಟೈಮ್ ಅವನು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 183 BNSS ಪ್ರಕಾರ ಹೇಳಿಕೆ ಕೊಡಬೇಕಾದ್ರೆ ಅನೇಕ ವಿಷಯಗಳನ್ನು ಹೇಳಿದ್ದಾನೆ. ತಾನು ಹೂತು ಹಾಕಿದಂತಹ ವಿಷಯಗಳ ಹೆಣಗಳ ಬಗ್ಗೆ ಎಲ್ಲಿಂದ ಹೇಳ್ತಂದ, ಯಾರು ಅವನಿಗೆ ಹೂತು ಹಾಕೋದಕ್ಕೆ ಹೇಳ್ತಾ ಇದ್ರು, ಆ ಹೆಣಗಳ ಶವಗಳ ಸ್ವರೂಪ ಹೇಗೆ ಇರ್ತಾ ಇತ್ತು. ಆನಂತರ ಅಲ್ಲಿ ಲಾಡ್ಜ್ಗಳಲ್ಲಿರುವಂಥ ಸೂಪರ್ವೈಸರ್ಗಳು, ಮಾಹಿತಿ ಕೇಂದ್ರದ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು, ಅದರ ಮುಖ್ಯಸ್ಥರು, ದೇವಸ್ಥಾನದ ಮುಖ್ಯಸ್ಥರು, ಎಲ್ಲರ ಹೆಸರು ಏನು ಸುಮಾರು ಒಂದು 24ರಿಂದ 25 ಜನರ ಹೆಸರುಗಳನ್ನು ಹೇಳಿರ್ತಾನೆ. ಆ ಕುರಿತಾದಂಥ ಮಾಹಿತಿಗಳು ಕೂಡ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಇರ್ತದೆ. ಅದಾದ ನಂತರ ಎರಡನೇ ಭಾಗದಲ್ಲಿ ಹೂತಿಟ್ಟಂಥ ಅವನು ತೋರಿಸಿದಂತಹ ಜಗದಲ್ಲಿನೇ 13 ಪಾಯಿಂಟ್ಗಳನ್ನು ಮಾಡಿದ್ರು. ಯಾವ ಥರ ಮಾಡಿದ್ರು 13 ಪಾಯಿಂಟ್ಗಳನ್ನು, ಯಾರ ಪ್ರೆಸೆನ್ಸಲ್ಲಿ ಮಾಡಿದರು, ಮಾನ್ಯ AC ಪುತ್ತೂರವರು ಬಂದಿದ್ದರು, ಅದು ಎಲ್ಲ ವಿವರಗಳು ಕೂಡ ಇರ್ತದೆ. ಎಕ್ಸುಮೇಷನ್ ಪಾರ್ಟ್ ಅಂದರೆ ಹೊರತೆಗೆಯುವಂಥ ಒಂದು ಸುದೀರ್ಘವಾದಂಥ ಪ್ರಕ್ರಿಯೆ. ಎಕ್ಸುಮೇಷನ್ ಮಾಡಬೇಕಾದ್ರೆ ಶವಗಳು ಎಷ್ಟು ಸಿಕ್ಕು, ಎಲ್ಲೆಲ್ಲಿ ಸಿಕ್ಕು, ಇನ್ನು ಉಳಿದ ಕಡೆ ಎಷ್ಟೋ ಜಾಗಗಳಲ್ಲಿ ಸಿಗಲೇ ಇಲ್ಲ, ಯಾಕೆ ಸಿಗಲಿಲ್ಲ, ಸಿಕ್ಕಂಥ ಜಾಗದಲ್ಲಿ ಏನೇನು ಸಿಕ್ತು, FSL ವರದಿ ಏನು ಹೇಳ್ತು, ಅಥವಾ ಇನ್ನೂ ಬಂದಿದೆಯೋ ಇಲ್ಲೋ ಏನು, ಅದರ ಸಂಪೂರ್ಣ ವರದಿಯನ್ನು ಎಕ್ಸುಮೇಷನ್ ಪಾರ್ಟ್ ಏನಿದೆ ಅದು ಇರ್ತದೆ ಎರಡನೇ ಭಾಗದಲ್ಲಿ. ಮೂರನೇ ಭಾಗದಲ್ಲಿ ಆಲ್ಮೋಸ್ಟ್ ಒಂದು 2.5 ತಿಂಗಳಾದ ನಂತರ ಅವನು ತದ್ವಿರುದ್ಧ ಹೇಳಿಕೆಯನ್ನು ಕೊಡ್ತಾನೆ. ಏನಂತ ಹೇಳಿದರೆ, ನಾನು ಶವಗಳನ್ನು ಹೂತೆ ಹಾಕಿಲ್ಲ ಅಂತ ಹೇಳ್ಬಿಡ್ತಾನೆ. ವೆರಿ ಸರ್ಪ್ರೈಸಿಂಗ್, ವೆರಿ ಶಾಕಿಂಗ್. SIT ಅವ್ರ ಮುಂದೆನೇ ಹೇಳ್ಬಿಡ್ತಾನೆ. ಹಾಗಿದ್ರೆ ಅವನು ಯಾಕೆ ರಿಟ್ರಾಕ್ಟ್ ಅಂದರೆ ತದ್ವಿರುದ್ಧ, ಅವನೇ ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿದಂಥ ಹೇಳಿಕೆಗೆ ಅವನೇ ತದ್ವಿರುದ್ಧ ಹೇಳಿಕೆಯನ್ನು ಯಾಕೆ ಕೊಟ್ಟ SITಯ ಮುಂದೆ, ಅದರ ಬಗ್ಗೆನೂ ಕೂಡ ನಿನ್ನೆ ಕೊಟ್ಟಂತಹ ಆ ಒಂದು ಕಂಪ್ಲೇಂಟ್ ರಿಪೋರ್ಟ್ನಲ್ಲಿ ಅನೇಕ ವಿವರಗಳು ಇರ್ತದೆ. ಈಗ ಪ್ರಶ್ನೆ ಬರೋದು, ಅವನು ಯಾಕೆ ತದ್ವಿರುದ್ಧ ಹೇಳಿಕೆ ಕೊಟ್ಟ? ಮೊದಲು ಹೌದು ಅಂತ ಹೇಳಿದ, ಆಮೇಲೆ ಇಲ್ಲ ಅಂತ ಹೇಳಿದ. ಯಾಕೆ? ಅದರ ಬಗ್ಗೆನೂ ಕೂಡ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕು. ಅಥವಾ ಯಾಕೆ ಅವನು ಉಲ್ಟಾ ಹೇಳಿದ, ತದ್ವಿರುದ್ಧ ಹೇಳಿಕೆ ಕೊಟ್ಟ, ತಿರುಚಿ ಹೇಳಿಕೆ ಕೊಟ್ಟ, ಅವನಿಗೆ ಏನು ಭಯ ಕಾಡ್ತಾ ಇತ್ತು? ಈಗ ನೋಡಿ, ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟಾಗ ಅವನು ಅರೆಸ್ಟ್ ಆಗಿದ್ದ. ಅದಾದ ನಂತರ ಆಗಸ್ಟ್ 23ನೇ ತಾರೀಕಿಗೆ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನು ಜುಡಿಷಿಯಲ್ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ. ಪೊಲೀಸ್ ಕಸ್ಟಡಿ ಆದ ನಂತರ ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲಲ್ಲಿ ಇರ್ತಾರೆ. ಅವನು ಜೈಲಲ್ಲಿ ಇದ್ದಾಗ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ,
ಜೈಲಲ್ಲಿ ಇದ್ದಾಗ ಮತ್ತೆ ಅವನ ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ, SIT ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಅಂದರೆ ಆಗಸ್ಟ್ 23ನೇ ತಾರೀಕು ಅರೆಸ್ಟ್ ಆಗ್ತಾರೆ, JC ಕಸ್ಟಡಿ ಆಗ್ತದೆ ಅವನಿಗೆ. ಅದಾದ ಮೇಲೆ ಅವನು ಜೈಲಿನಲ್ಲಿದ್ದಾಗ ವಿಚಾರಣೆ ಆದ ಮೇಲೆ ಅವನನ್ನು ಮತ್ತೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಬೆಳ್ತಂಗಡಿಗೆ ಹಾಜರು ಮಾಡ್ತಾರೆ. ಡೇಟ್ ನೆನಪಿಟ್ಕೊಳ್ಳಿ, ಸೆಪ್ಟೆಂಬರ್ 23, ಸೆಪ್ಟೆಂಬರ್ 25, ಸೆಪ್ಟೆಂಬರ್ 27, 2025. ಆವಾಗ ಅವನು ಮತ್ತೆ 183 ಸ್ಟೇಟ್ಮೆಂಟ್ ಕೊಡ್ತಾನೆ, ಸ್ವಯಂ ಪ್ರೇರಿತ ಹೇಳಿಕೆ. ಬಟ್ ಆ್ಯಕ್ಚುಲಿ ಒಂದು ಸಾರಿ ನ್ಯಾಯಾಧೀಶರ ಮುಂದೆ ಒಂದು ಸ್ವಯಂ ಪ್ರೇರಿತ ಹೇಳಿಕೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ, ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ತದ್ವಿರುದ್ಧ ಕೊಡೋದಕ್ಕೆ ಬರುವುದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಇದು ಇಟ್ ಇಸ್ ಅ ಮ್ಯಾಟರ್ ಆಫ್ ಡಿಬೇಟ್. ನಾನು ಹಿಂಗೆ ಅಂತ ಹೇಳೋದಕ್ಕೆ ನಾನು ತೀರಾ ಈಗ BNSS ಓದಿದಂಥ ತಜ್ಞ ಅಲ್ಲ, ಬಟ್ ತಜ್ಞರು ನಮಗೆ ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಟ್ಸ್ ಅ ಮ್ಯಾಟರ್ ಆಫ್ ಡಿಬೇಟ್. ಎರಡನೇ ಹೇಳಿಕೆ, ಮೊದಲನೇ ಹೇಳಿಕೆ ಎಕ್ಸ್ಟೆನ್ಷನ್ ಇರಬೇಕದು, ಅದಕ್ಕೆ ಪೂರಕವಾಗಿ ಇರಬೇಕು. ಎರಡನೆಯ ಹೇಳಿಕೆ ತದ್ವಿರುದ್ಧವಾದಂಥ ಹೇಳಿಕೆ, ಅದು ಪರ್ಜುರಿ ಆದರೆ ಅಂದರೆ ತಪ್ಪು ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು, ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಗಿವಿಂಗ್ ಫಾಲ್ಸ್ ಕಂಪ್ಲೇಂಟ್. ಪರ್ಜುರಿ ಅನ್ನೋದನ್ನ, ಅದು ಯಾವಾಗ ಪರ್ಜುರಿ ಅನ್ನೋದು ಅಂದರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಗೆ ಇವನು ತದ್ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಆದರೆ ಅದರ ದೂರನ್ನು ದಾಖಲಿಸಬೇಕಾಗಿದ್ದು SIT ಅಲ್ಲ. ನ್ಯಾಯಾಧೀಶರು ದೂರನ್ನು ಪರಿಗಣನೆ ಮಾಡಬೇಕು. ಅದರ ಅರ್ಥ ಏನು? ಟೇಕಿಂಗ್ ಕಾಗ್ನೈಸನ್ಸ್ ಅಂತಾರೆ ಅದಕ್ಕೆ ಕಾನೂನಿನ ಭಾಷೆಯಲ್ಲಿ. ಟೇಕಿಂಗ್ ಕಾಗ್ನೈಸನ್ಸ್ ಅಂದರೆ ಆರೋಪವನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದಕ್ಕೆ ಟೇಕಿಂಗ್ ಕಾಗ್ನೈಸನ್ಸ್ ಅಂತಾರೆ. ಕಾಗ್ನೈಸನ್ಸ್, ಆ ಕಾಗ್ನೈಸನ್ಸನ್ನು ಪೊಲೀಸರು ತಗೊಳಕ್ಕೆ ಬರೋದಿಲ್ಲ. ಸೇಮ್ ಯಾವ ರೀತಿ ಈ ಸಿವಿಲ್ ಮ್ಯಾಟ್ರ್, ಆಸ್ತಿ ವಿವಾದದಲ್ಲಿ ಜಗಳ ಆಗ್ತಾ ಇರ್ತದೆ, ಅಕ್ಕಪಕ್ಕ ಮನೆಯವ್ರಿಗೂ ಅಕ್ಕಪಕ್ಕ ಹೊಲದವ್ರಿಗೂ ಅಥವಾ ಒಂದೇ ಮನೆಯಲ್ಲಿ ಸಿವಿಲ್ ವ್ಯಾಜ್ಯಗಳಿರ್ತದೆ. ಸಿವಿಲ್ ವ್ಯಾಜ್ಯಗಳನ್ನು ಪೊಲೀಸರು ದೂರು ದಾಖಲೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲವನ್ನು ಕೂಡ ಪೊಲೀಸರು ದೂರು ದಾಖಲೆ ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೇಳಿದ್ದನ್ನೇ ನಾನು ನ್ಯಾಯಾಧೀಶರ ಮುಂದೆನೇ ಸುಳ್ಳು ಹೇಳಿದೆ ಅಂದ ಮೇಲೆ ನ್ಯಾಯಾಧೀಶರೇ ಅದನ್ನು ಕಾಗ್ನೈಸನ್ಸ್ ತಗೋಬೇಕು ಹೊರತು ಪೊಲೀಸರಾಗಲಿ SIT ಆಗಲಿ ಅಲ್ಲ. ಪೊಲೀಸರಂದ್ರೆ ಇಲ್ಲಿ SITನೇ ತಗೊಳಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಅವನು ಮೊದಲು ಹೇಳಿದಾಗ ಅವನು ಸಾಕ್ಷಿದಾರ ಇದ್ದ, ದೂರುದಾರ ಇದ್ದ, ಅವನು ಕಂಪ್ಲೇನೆಂಟ್ ಇದ್ದ. ಆದರೆ ಅವನು ಆರೋಪ ನಾನು ಮಾಡೇ ಇಲ್ಲ, ನನಗಿನ್ನು ಯಾರೋ ನನಗೆ ಹೇಳಿಸಿದ್ದಾರೆ, ಯಾರೋ ಹೇಳಿದಕ್ಕೆ ನಾನು ಮಾಡಿದೆ ಅಂತ ಹೇಳಬೇಕಾದ್ರೆ ಅವನು ಆರೋಪಿಯಾಗಿದ್ದ. ಅವನು ಭಯದ ವಾತಾವರಣದಲ್ಲಿದ್ದ. ಅವನು ಮೊದಲನೇ ಹೇಳಿಕೆ ಕೊಡ್ಬೇಕಾದ್ರೆ ಅವನಿಗೆ ಯಾವ ಭಯನೂ ಇದ್ದಿದ್ದಿಲ್ಲ, ನಿರಾತಂಕವಾಗಿ ಇದ್ದ, ನಿರಮ್ಮಳವಾಗಿ ಇದ್ದ. ಆದರೆ ಎರಡನೇ ಹೇಳಿಕೆ ಆಫ್ಟರ್ ಲಾಂಗ್ 2.5 months ಸೆಪ್ಟೆಂಬರ್ 23, 25, 27 ಹೇಳಿದಾಗ ಅವನು ಜೈಲಲ್ಲಿದ್ದ, ಸುತ್ತಲೂ ಪೊಲೀಸರು ಹೊರದಿದ್ರು. ಆವಾಗ ಅವನಿಗೆ ಯಾವ ಭಯ ಕಾಡ್ತು, ಯಾವ ಭಯದಿಂದ ಹೇಳಿದ, ಅದು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್. ಪರಿಶೀಲನೆಗೆ ಒಳಗೆ ಮಾಡಬೇಕು, ಅವನ್ನ ಅದರ ಬಗ್ಗೆ ತನಿಖೆ ಆಗಬೇಕು. ಈ 2.5 ತಿಂಗಳಲ್ಲಿ ಅವನಿಗೆ ಯಾರು ಭಯ ಹಾಕಿದ್ರು? SITಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಭಯ ಹಾಕಿದರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ರಿಪೋರ್ಟ್ ಆಗಿದೆ. ಒಂದು ರಿಪೋರ್ಟ್ ಅಡ್ವೊಕೇಟ್ ಅವರು ಕೂಡ ರಿಪೋರ್ಟ್ ಹೇಳಿದ್ದಾರೆ, ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳು ಅವನಿಗೆ ಹೆದರಿಸಿ ಹೇಳಿದರು ಅಂತ ಹೇಳಿದ್ದಾರೆ. ಅದು ಕೂಡ ಉಲ್ಲೇಖ ಇರಬೇಕಾಗತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ನಲ್ಲಿ ಅವನು ಯಾಕೆ ಉಲ್ಟಾ ಹೊಡೆದ, ಯಾರು ಅವನ ಮನೆಗೆ ಹೋಗಿದ್ರು, ಯಾರು ಅವನ ಪರಿವಾರಕ್ಕೆ ಹೆದರಿಸಿದ್ರು, ಅದೆಲ್ಲ ಆಗಬೇಕು. ಇದೇನೋ TV ಚಾನಲ್ನಲ್ಲಿ ಮುಂದೆ ಹೇಳ್ತೀನಿ, ಇವರು TV ಚಾನಲ್ ಮುಂದೆ ಹೇಳಿದ್ದ ತನಿಖೆ ಅಲ್ಲ, ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ. ಅದರ ಬಗ್ಗೆನೂ ಕೂಡ ನಾವು ಗೊತ್ತಾಗುತ್ತೆ ಮುಂದೆ ಬರುವ. ನಾನು ಈಗ ಸುಮ್ಮನೆ ಅರಿತಾ ಇದ್ದೇನೆ, ಈಗೇನು ಮಾತಾಡಲ್ಲ. ಯಾರ್ಯಾರು ಅವನಿಗೆ ಉಲ್ಟಾ ಹೊಡಿಸಿದ್ರು, ಯಾರು ಭಯ ಹಾಕಿದ್ರು, ಯಾರು ಅವನು ಊರಿಗೆ ಹೋಗಿದ್ರು, ಯಾವ ಯೋಜನೆ, ಅಭಿವೃದ್ಧಿ ಯೋಜನೆಯ ಮುಖಾಂತರ ಅವನು ಹೋಗಿ ಉಲ್ಟಾ ಹೊಡ್ಸಕ್ಕೆ ಹೇಳಿದ್ರು, ಅವನ ಹೆಂಡತಿಗೆ ಹೆದರಿಸಿದ್ರು, ಜೈಲಿಗೆ ಹೋಗಿ ಯಾರು ಹೆದರಿಸಿದ್ರು, SIT ಒಳಗೆ ಯಾರು ಹೆದರಿಸಿದ್ರು, ಅವೆಲ್ಲವೂ ಬರಬೇಕು. ಅದು ಕೂಡ ತನಿಖೆಯ ಒಂದು ಭಾಗವೇ. ಇದು 3ನೇ ಅಂಶದಲ್ಲಿ ಬರ್ತದೆ. ಆನಂತರ ಹೇಳಿಕೆಗಳು
ಈಗ ಅವನು ಹೇಳಿಕೆ ಕೊಟ್ಟ, ಚಿನ್ನಯ್ಯ, ಎಲ್ಲರೂ ಹೇಳ್ತಾರೆ ಚಿನ್ನಯ್ಯ ಅದನ್ನ ಹೇಳಿದಂತೆ, ಇದನ್ನ ಹೇಳಿದಂತೆ, ಅದನ್ನ ಹೇಳಿದಂತೆ ಅಂತೇಳಿ. ನಾವು ಕೂಡ ಹೇಳಿಕೆ ಕೊಟ್ಟಿದ್ದೀವಿ, ಅದು ಕೂಡ ಇದೆ ಇದರಲ್ಲಿ. ಗಿರೀಶ್ ಮಟ್ಟಣ್ಣವ್ರು ಏನು ಹೇಳಿಕೆ ಕೊಟ್ಟ, ಜಯಂತ್ರ ಏನು ಹೇಳಿಕೆ ಕೊಟ್ಟರು, ವಿಠ್ಠಲ್ ಗೌಡ್ರು ಏನು ಹೇಳಿಕೆ ಕೊಟ್ಟರು, ಇನ್ನು ಸುಮಾರು ಕನಿಷ್ಠ ಒಂದು 50-60 ಜನದ ಹೇಳಿಕೆ ಇದೆಯಪ್ಪ. ಅದೆಲ್ಲ ಇದೆ, ಅದೆಲ್ಲ ಇರ್ತದೆ ಅದರಲ್ಲಿ. ಬರೀ 4,000 ಪುಟ ಇವ್ರು ಹೇಳೋದೇನಂತ ಹೇಳಿದ್ರೆ ಸಂಚು ಮಾಡಿದ್ರು, ಸಂಚಿನ ಭಾಗವಾಗಿ ಷಡ್ಯಂತ್ರದಲ್ಲಿ ಇವ್ರ ಜನನ್ನ ಆರೋಪಿ ಮಾಡಿದ್ರು. ಇದುವರೆಗೂ ನಮ್ಮನ್ನ ಆರೋಪಿ ಅಂತ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅದು ಇಟ್ಸ್ ಅ ರಿಪೋರ್ಟ್, ಅದು ಇಷ್ಟೇ. ಇವ್ರು ಹಿಂಗೆ ಹೇಳಿಕೆ ಕೊಟ್ಟರು, ಇವ್ರು ಹಿಂಗೆ ಹೇಳಿಕೆ ಕೊಟ್ಟರು. ಚಿನ್ನಯ್ಯ ಹಿಂಗೆ ಹೇಳಿದ, ಇವ್ರು ಹಿಂಗೆ ಹೇಳಿದರು. ತನಿಖೆ ವಿಚಾರದಲ್ಲಿ ಇವರು ಇಷ್ಟು ಜನ, 5-6 ಜನ, 10 ಜನನೋ, 20 ಜನನೋ, 30 ಜನನೋ ಈ ಥರ ಹೇಳಿಕೆ ಕೊಟ್ಟರು. ಒಂದು ಹಂತದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ SITನೇ ಮೊದಲನೇ ದಿನಾನೇ ಅವನು ಹೇಳೋದು, ಯಾವಾಗ ಜೈಲಿನಲ್ಲಿ ಇದ್ದಾಗ ತನಿಖೆ ಮಾಡ್ಬೇಕಾದ್ರೆ ಅವನು ಹೇಳೋದು. ಆನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದಾನಂತವನು, SIT ಅವ್ರು ನಾನು ಮೊದಲೇ ದಿನಾನೇ ಹೇಳಿಬಿಟ್ಟಿದ್ದೆ, ನಾನು ಹೂತ್ ಹಾಕೇ ಇಲ್ಲ ಅಂತ ಮೊದಲೇ ದಿನಾನೇ ನಾನು SITಗೆ ಹೇಳಿಬಿಟ್ಟಿದ್ದೆ, ಆದರೂ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ನೋಡಿದಿರಿ, ಇಡೀ ಜಗತ್ತು ನೋಡಿದೆ, ದೇಶ ರಾಜ್ಯ ಪ್ರತಿಯೊಂದು ನೋಡಿದೆ. ಅವನೇ ಕರ್ಕೊಂಡು ಹೋಗ್ತಾ ಇದ್ದ. ಅವನ ಹಿಂದಿಂದೆ SIT ಅಧಿಕಾರಿಗಳು, ಸೋಕೋ ಟೀಮು ಎಲ್ಲರೂ ಹೋಗ್ತಾ ಇದ್ರು, ಅಗಿತಾ ಇದ್ರು. ಅಂದ್ರೆ ಅವನು ಹೇಳಿದ ಸುಳ್ಳಂತಾನೆ. ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಅದರ ಒಂದು ವರದಿ ನಿನ್ನೆ ಕೊಟ್ಟಿದ್ದು. SIT ನಾನು ಒಂದೇ ದಿನಾನೇ ಹೇಳಿಬಿಟ್ಟಿದ್ದೆ, ನಾನು ಇಲ್ವೇ ಇಲ್ಲ, ನಾನು ಸುಳ್ಳು ಅಂತ ಹೇಳಿಕೊಂಡು. ಇದರ ಅರ್ಥ ಬಹಳ ಸ್ಪಷ್ಟವಾಗುತ್ತೆ. ಅವನೊಂದು ಭಯದಲ್ಲಿ ಬಂದುಬಿಟ್ಟ. ಅವನು ನಾನು ಅರೆಸ್ಟ್ ಆಗ್ತೀನಿ ಅನ್ನೋ ಒಂದು ಭಯದಲ್ಲಿ. ಸೊ ಅದಕ್ಕೆ ಕಾರಣಗಳು ಏನೇನು ಅನ್ನೋದು ಹುಡುಕಬೇಕಲ್ಲ. ನಾನು ಹೇಳಿದ್ದು ಕೂಡ ಏನು ಸತ್ಯ ಅಂತ ತಿಳ್ಕೊಳ್ಳೋದು, ನಾನು ಸತ್ಯವನ್ನು ಹೇಳುತ್ತಿದ್ದೇನಂತಲ್ಲ. ಎವ್ರಿಥಿಂಗ್ ಈಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್, ಫರ್ದರ್ ಇನ್ವೆಸ್ಟಿಗೇಷನ್ ಅದು ಆಗಬೇಕು. ನಿಜವಾದ ಷಡ್ಯಂತ್ರ ಏನು ಅನ್ನೋದು ತಿಳ್ಕೋಬೇಕು. ಇದು 4ನೇ ಭಾಗ ಆಗುತ್ತೆ. ಎಲ್ಲರದ್ದು ಕೂಡ ಅನಂತರ ಅನೆಕ್ಷರ್ಸ್ ಇರ್ತದೆ, ಸ್ಟೇಟ್ಮೆಂಟ್ಗಳ ಬಗ್ಗೆ ಇರ್ತದೆ, ಪಂಚನಾಮೆ ಆಗಿರೋದು ಅವ್ರದ್ದು ಸ್ಟೇಟ್ಮೆಂಟ್ ಇರ್ತದೆ, ಪಂಚರ್ ಸ್ಟೇಟ್ಮೆಂಟ್ ಇರ್ತದೆ. ಇದು 5ನೇ ಭಾಗ. 4,000 ಪುಟದ್ದು ಚಾರ್ಜ್ ಶೀಟ್ ಕೊಟ್ರಂತೆ. 4,000 ಪುಟ ಏನೋ ನಮ್ಮ ಜೀವನ ಚರಿತ್ರೆ ಬರೆದಿದ್ದಾರ. ನಮ್ಮ ಜೀವನ ಚರಿತ್ರೆ ಬರೆದ್ರೆ 1,000 ಪುಟ ಆಗಲ್ಲ. ನನ್ನ ಜೀವನ ಚರಿತ್ರೆ ಎಲ್ಲರದು ಸೇರಿ ಬರೆದ್ರೆ 4,000 ಪುಟ ಆಗಲ್ಲ. ಷಡ್ಯಂತ್ರದ ಚಾರ್ಜ್ ಶೀಟ್ ಮೊದಲು ಹಾಕೋದು ನೋಡಿ. ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ TV ಚಾನಲ್ ಆ್ಯಂಕರ್ಗೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕೇಳಿ ತಿಳ್ಕೊಳ್ಳಿ. ನಾಲೆಜ್ ಎಲ್ಲರಿಗೂ ನಾಲೆಜ್ ಎಲ್ಲರೂ ಪ್ರಕಾಂಡ ಪಂಡಿತರು ಇರಲ್ಲ. ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಳ್ಳಿ. ತಗೊಂಡ ಮೇಲೆ ವಿಶ್ಲೇಷಣೆ ಮಾಡಿ. ಫಸ್ಟು FIR ಆಗುತ್ತೆ, ಅದಾದಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಅದಾದಮೇಲೆ ಚಾರ್ಜ್ ಶೀಟ್ ಆಗುತ್ತೆ. ಇದೇನು ನಾನು ಪಾಯಿಂಟ್ಸ್ ಹೇಳಿದ್ನಲ್ಲ, ನಿನ್ನೆ ಇವರು ಏನು ದೂರಿನ ವರದಿ ಕೊಟ್ಟಿದ್ದಾರೆ, ಆ ವರದಿ ದಟ್ ಈಸ್ ಇನ್ ದ ಫಾರ್ಮ್ ಆಫ್ PCR ಆಗಿ ಕನ್ವರ್ಟ್ ಆಗುತ್ತೆ, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್. ಯಾಕಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಇದರದ್ದು ಕಾಗ್ನೈಸನ್ಸನ್ನು ಪೊಲೀಸರು ತೊಗೊಳಕ್ಕೆ ಬರೋದಿಲ್ಲ. ತಗೋಬೇಕು ಯಾರು? ಮ್ಯಾಜಿಸ್ಟ್ರೇಟ್ ತಗೋಬೇಕು. ಮ್ಯಾಜಿಸ್ಟ್ರೇಟ್ ತಗೋಬೇಕಂದ್ರೆ ದೂರು ಕೊಡಬೇಕಲ್ಲ. ಈಗ ಅನೇಕ ಪ್ರಕರಣಗಳನ್ನು ನಾವು ದೂರು ಕೊಡ್ತೇವೆ ಪೊಲೀಸರಿಗೆ. ನೋಡಿ ಈ ಥರ ಆಗಿದೆ ಅಂತೇಳಿ. ಪೊಲೀಸರು ಏನು ಹೇಳ್ತಾರೆ? ನೋಡ್ರಿ, ನಮಗೆ ಇದು ತೊಗೊಳಕ್ಕೆ ಬರೋದಿಲ್ಲ, ಪೊಲೀಸರಿಗೆ ಅಧಿಕಾರ ಇಲ್ಲ. ಸಿವಿಲ್ ವ್ಯಾಜ್ಯ ಇರ್ಬೋದು ಅಥವಾ ಮಾನಹಾನಿ ಪ್ರಕರಣ ಇರ್ಬೋದು, ನಮಗೆ ತೊಗೊಳಕ್ಕೆ ಬರೋದಿಲ್ಲ. ನೀವು ಕೋರ್ಟಿಗೆ ಹಾಕ್ರಿ, ಅರ್ಜಿ ಹಾಕ್ರಿ, ಕೋರ್ಟಿಗೆ ಕಂಪ್ಲೇಂಟ್ ಕೊಡಿ. ಅದು PCR, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತಾರೆ. ಹೀಗಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಅಂದರೆ ಇವರು SIT ಅವರು ಕೂಡ ಈಗ ಆಯ್ತಪ್ಪ, ನಮಗೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ? ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. 4,000 ಪುಟವನ್ನು ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತೊಗೊಂಡಿದ್ದಾರೆ. ಇನ್ನು ಅವರು ಓದಬೇಕು. ಇದನ್ನು ಅವರು ಓದಿ ಇದರದ್ದು ಪರಿಶೀಲನೆ ಮಾಡ್ತಾರೆ. ಪ್ರೊಸೀಜರ್ಸ್ ಏನೇನಿದೆ ಸ್ಟಡಿ ಮಾಡ್ತಾರೆ. ಯಾವುದು ಕೇಸ್ ಹಾಕ್ಬೋದು, ಯಾವ್ದು ಕೇಸ್ ಹಾಕಬಾರ್ದು, ಯಾವುದು ಆರೋಪ ಅಲ್ಲ. ಅದಾದ ಮೇಲೆ ದಟ್ PCR ವಿಲ್ ಬಿ ಕನ್ವರ್ಟೆಡ್ ಇಂಟು FIR. ಆವಾಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿ ಅದರಲ್ಲಿ ಯಾರ್ಯಾರು ಏನೇನಾದ್ರು ಇದ್ದರೆ ಅವರು ಹೌದು ಈ ಥರ ಮಾಡ್ಬೋದು, ಆಗ್ಬೋದು ಅಂತ ನಿರ್ದೇಶನಗಳನ್ನು ಪೊಲೀಸ್ ಠಾಣೆ ಅಂದರೆ SITಗೆ ನಿರ್ದೇಶನಗಳನ್ನು ಕೊಡ್ತಾರೆ. ಅದಾದ ಮೇಲೆ ಚಾರ್ಜ್ ಶೀಟ್ ಹಾಕೋದು. ಗೊತ್ತಾಯ್ತಾ? ಫಸ್ಟ್ ಯಾವತ್ತಿಗೂ ಕೂಡ ಚಾರ್ಜ್ ಶೀಟ್ ಹಾಕಲ್ಲ ರೀ. ಇನ್ನೂ FIRನೇ ಆಗಿಲ್ಲ, ಇನ್ನು ಚಾರ್ಜ್ ಶೀಟ್ ಹೆಂಗ್ರಿ ಹಾಕ್ತಾರೆ? ನಮ್ಮ ಮೇಲೆ ಷಡ್ಯಂತ್ರ ಅಂತಿರಲ್ಲ, ಇನ್ನೂ FIRನೇ ಆಗಿಲ್ಲ. FIRನೇ ಆಗಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಹೆಂಗೆ ಹಾಕ್ತಾರೆ? ಸುಳ್ಳು ವರದಿಗಳನ್ನು ದಯವಿಟ್ಟು ಮಾಡೋದಕ್ಕೊಂದು ಇತಿಮಿತಿ ಇರ್ತದೆ.
ಅರ್ಥ ಮಾಡ್ಕೊಳ್ಳಿ ಟಿ ವಿ ಚಾನಲ್ಗಳೇ, ಸುಳ್ಳು ಟೋಲ್ ಪೇಜರ್ಗಳೇ. ನೀವೇನೋ ದುಡ್ಡು ವಸೂಲಿ ಮಾಡಬೇಕು, ದಂಧೆ ಮಾಡಬೇಕು ಅಂತ ಹೇಳಿ ಜನರ ದಾರಿ ತಪ್ಪಿಸಬೇಡಿ. ಆರೋಪ ಮಾಡಿದರೆ ಅದನ್ನು ನಾವು ಎದುರಿಸ್ತೇವೆ, ನೋಡ್ತೀವಿ. ಅದಕ್ಕೂ ನಮಗೂ ಕೂಡ ಅವಕಾಶ ಇದೆ. ಆ ಪೊಲೀಸರ ಆರೋಪ ಮಾಡಿದ ತಕ್ಷಣನೇ ಎಲ್ಲ ಅದು ಸತ್ಯ ಆಗೋದಿಲ್ಲ. ಯಾವುದ್ಯಾವುದೋ ಪ್ರಭಾವ ಇರ್ತದೆ, ಯಾರ್ಯಾರೋ ಇನ್ನೇನೇನು ಹೇಳಿರ್ತಾರೆ, ಅದೆಲ್ಲ ಸತ್ಯ ಆಗೋದಿಲ್ಲ. ನಮಗೂ ಕೂಡ ಒಂದು ಅವಕಾಶ ಇರ್ತದೆ, ನಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ಆ ಅವಕಾಶವನ್ನು ಬಳಸ್ಕೊಂಡು ನಮ್ಮ ವಾದ ನೋಡ್ಬೇಕು. ಇನ್ನು ಫಸ್ಟ್ ಆಫ್ ಆಲ್ ನಾವು ಆರೋಪಿಗಳು ಇದೆಯೋ ಇಲ್ಲ ಅಂತಲೇ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವನು ಸ್ವತಃ SIT ಮೇಲೆ ಆರೋಪ ಮಾಡಿದ್ದಾನೆ. ನಮಗೆ ಗೊತ್ತಿರೋ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮೇಲೇ ಆರೋಪ ಮಾಡಿದ್ದಾನೆ, ಪೊಲೀಸರ ಮೇಲೇನೂ ಆರೋಪ ಮಾಡಿದ್ದಾನೆ, ಎಲ್ಲರ ಮೇಲೂ ಮಾಡಿದ್ದಾನೆ. ಯಾಕಂದರೆ ಭಯದಲ್ಲಿ ಹುಟ್ಟಿಸಿ ಇಟ್ಟಿದ್ದಾರೆ ಅವನಿಗೆ. ಎಲ್ಲ ಪ್ರಕರಣದಲ್ಲಿ ಹಾಗೆ ಮಾಡೋದಿಲ್ಲ, ದೂರುದಾರನ್ನೇ ಆರೋಪಿಗಳನ್ನು ಮಾಡಿ ಅವ್ರಿಗೆ ಹೆದರಿಸಿ ಅವ್ರನ್ನ ಆರೋಪಿಗಳನ್ನು ಮಾಡಿಬಿಡ್ತಾರೆ ಅವರು. ಇವನು ಹಾಗೆ ಮಾಡಿದ್ದಾರೆ. ಇದರಲ್ಲಿ ಇದು ಮ್ಯಾಟರ್ ಆಫ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಇದು. ಹೀಗಾಗಿ ಯಾರು ಕೂಡ ಏನೋ ಆಗಿಬಿಡ್ತು ತಕ್ಷಣಕ್ಕೆ ಇನ್ನೇನೋ ಆಗಿಬಿಡ್ತು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಆನಂತರ ಭಾಳ ಮುಖ್ಯವಾಗಿ ನಾನು ಒಂದು ಮಾತು ಕೇಳ್ತೀನಿ ಎಲ್ರಿಗೂ. ಏನಂದರೆ ನಮಗೆ ಹೇಳ್ತಾ ಇದ್ರಲ್ಲ, ಏನು ಫಾರಿನ್ ಫಂಡ್ ಬಂತು, ದೇವಸ್ಥಾನಕ್ಕೆ ಕಳಂಕ ತರೋದಕ್ಕೆ ಫಾರಿನ್ ಫಂಡ್ ತಗೊಂಡು BJPಯ ನಾಯಕರು, ಎಲ್ಲ ಕಾಂಗ್ರೆಸ್ಸಿನ ನಾಯಕರು, JDS ನಾಯಕರು ದೊಡ್ಡದಾಗಿ ಯಾತ್ರೆ ಮಾಡಿದ್ರಲ್ಲ, ಧರ್ಮರಕ್ಷಣೆ ಯಾತ್ರೆಗೆ, ಸೋಕಾಲ್ಡ್ ಧರ್ಮರಕ್ಷಣೆ ಯಾತ್ರೆ ಮಾಡಿ ಷಡ್ಯಂತ್ರ ಫಾರಿನ್ ಫಂಡು ಅಂತಾರಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು. ಆ ಷಡ್ಯಂತ್ರ ಫಾರಿನ್ ಫಂಡು ಅಂತ ಮತ್ತಿನ್ನು ಯಾವ್ಯಾವುದೋ ಕಡೆ ಅಂತ ದುಡ್ಡು ಕೊಟ್ಟು ಬೇಕಾಬಿಟ್ಟು ಮಾತಾಡ್ತಿದ್ರಲ್ಲ, ಫಾರಿನ್ ಫಂಡ್ ಬಂತು ಅಂತ. 4,000 ಪೇಜು ಅಂತಿರಲ್ಲ, 4 ಅಕ್ಷರ ಏನಾದರೂ ಫಾರಿನ್ ಫಂಡ್ ಬಂದಿದೆ ಅಂತ ಒಬ್ಬನಾದರೂ ತೋರಿಸ್ಲೇಬೇಕು. ನೀವು ಸುಮ್ಮನೆ ಬಿಟ್ಬಿಡ್ತೀವ, ನಿಮ್ಮನ್ನು ಬೆನ್ನು ಹತ್ತುತ್ತೇವೆ. ನಿಮ್ಮನ್ನು ಕೊನೆ ತನಕ ನೀವು ಉತ್ತರ ಕೊಡಲೇಬೇಕಾಗತ್ತೆ. 4,000 ಪೇಜು ಅಂತ ಆಗಿದೆಯಲ್ಲ, ಈಗ 4 ಅಕ್ಷರ ಫಾರಿನ್ ಫಂಡ್ ಇರೋದು ತೋರಿಸ್ರಿ. ಅವನಾದ್ರು ನನಗೆ ಬಂತು 4 ಅಕ್ಷರ ತೋರಿಸಿ. ಫಾರಿನ್ ಫಂಡ್ ಬಂತು ಬರೆದಿರ್ಬೇಕಲ್ಲ ಅಲ್ಲಿ. ಷಡ್ಯಂತ್ರ ದೇವಸ್ಥಾನಕ್ಕೆ ಇದನ್ನು ಮಾಡೋದಕ್ಕೆ ಫಾರಿನ್ ಫಂಡ್ ತಗೊಂಡ್ರು, ಯಾರ್ದೋ ಕಡೆ ಅಪಾರವಾದಂಥ ಅಕ್ರಮ ಆಸ್ತಿ ತಗೊಂಡ್ರು. 1 ಅಕ್ಷರ ತೋರಿಸಿ, ಒಂದಲ್ಲ ಒಂದು ಸಣ್ಣ ತುಣುಕು ತೋರಿಸಿ. ಏನಾದರೂ ಬಂದಿರಲೇಬೇಕಲ್ಲ. ತನಿಖೆ ಮಾಡಿದ್ದು SITನೇ ಅಲ್ವಾ? ಷಡ್ಯಂತ್ರದ ಬಗ್ಗೆನೇ ತನಿಖೆ ಮಾಡಿಬಿಟ್ರಲ್ಲ, ಷಡ್ಯಂತ್ರ ಬಗ್ಗೆನೇ ತನಿಖೆ ಆಯ್ತಲ್ಲ. ಮತ್ತು ತನಿಖೆ ಆದರೆ ಫಾರಿನ್ ಫಂಡ್ ಬಗ್ಗೆ ಉಲ್ಲೇಖ ತೋರಿಸಿ. 4,000 ಪೇಜು ಷಡ್ಯಂತ್ರ ಅಂದವ್ರು ಷಡ್ಯಂತ್ರದ ಬಗ್ಗೆ 4 ಅಕ್ಷರ ತೋರಿಸ್ರಿ, ಫಾರಿನ್ ಫಂಡ್ ಬಗ್ಗೆ 4 ಅಕ್ಷರ ತೋರಿಸಿ. ನನಗೆ ತೋರಿಸ್ಲೇಬೇಕು ನೀವು. ಇಲ್ಲ ಅಂತ ಹೇಳಿದ್ರೆ ನೀವು ಸುಳ್ಳು ಬೊಗಳಿದ್ದೀರಿ ಅಂತ ನತಮಸ್ತಕರಾಗಿ ಒಪ್ಕೊಳ್ಬೇಕು ನೀವು. ಇತಿಮಿತಿ ಇರ್ತದೆ ಸುಳ್ಳು ಹೇಳೋದಕ್ಕೂ ಕೂಡ. ಎಲ್ಲವನ್ನು ಕೂಡ ಸಹಿಸ್ಕೊಳ್ತಾ ಇದ್ದೀವಿ, ಎಲ್ಲ ಅಪಮಾನ, ಎಲ್ಲ ಸುಳ್ಳು ಅಪಪ್ರಚಾರಗಳನ್ನು ಎಲ್ಲ ಸಹಿಸ್ಕೊಳ್ತಾ ಇದ್ದೀವಿ. ಯಾಕೆ? ಒಂದು ದಿನ ನ್ಯಾಯ ಸಿಗುತ್ತೆ. ನಮಗೆ ಆದಂತಹ ಅಪಮಾನ ಅವಮಾನ ಏನು ದೊಡ್ಡದಲ್ಲ. ಆ ಹೆಣ್ಣು ಮಗಳಿಗೆ ಆದಂತಹ, ಹೆಣ್ಣು ಮಕ್ಕಳಿಗೆ, ಅಲ್ಲಿ ಸತ್ತಂಥ ಅನೇಕ ಪುರುಷರಿರ್ಬೋದು, ಮಹಿಳೆಯರಿಗೆ ಆದಂಥ ನೋವು ಅವಮಾನ, ಅವರ ಕುಟುಂಬಕ್ಕೆ ಆದಂಥ ಅವಮಾನದ ಮುಂದೆ ನಮಗೆ ಆಗ್ತಾ ಇರುವಂಥ ಅಪಚಾರ ಏನೂ ಅಲ್ಲ ಅಂಥೇಳಿ ಸುಮ್ಮನೆ ಇದ್ದೀವಿ. ಹೀಗಾಗಿ ಅದ್ರ ಬಗ್ಗೆ ಈಗ ಅಧಿಕೃತವಾಗಿ SITನೇ ಆಗಿದೆ ಅಲ್ಲಪ್ಪ. SITನೇ ತನಿಖೆ ಮಾಡಿದೆ, ವರದಿ ಕೊಡ್ತು, 4,000 ಪೇಜದ್ದು ವರದಿ ಕೊಡ್ತು, 4,000 ಪೇಜಿನ ವರದಿ ಕೊಡ್ತು. ಷಡ್ಯಂತ್ರ ಬಯಲಾಯಿತು. ಅದರಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ರಲ್ಲ ನೀವೆಲ್ಲರೂ ಬಂದಲ್ಲಿ. ಯಾವನ್ಯಾವನು ಮಾತಾಡಿದ್ರಿ, ಯಾವ ಚಾನಲ್ ಅವ್ರು ಬಂದಿದ್ರಿ, ಅಲ್ಲೇ ಇರ್ತಿರಲ್ಲ, ನಿಮ್ಮ ರಿಪೋರ್ಟರ್ಗಳು ಅಲ್ಲೇ ಇರ್ತಾರಲ್ಲ, ಓದ್ರಿ ಅದನ್ನು. ಕ್ಯೂನಲ್ಲಿ ನಿಂತ್ಕೊಂಡು ವರದಿ ಕೊಡ್ತಾರೆ. ಈಗ ಅದನ್ನು ಹಾಕ್ರಿ, ಸರ್ಟಿಫೈಡ್ ಕಾಪಿ ಹಾಕಿ ಬೆಳ್ತಂಗಡಿಗೆ ಹಾಕಿ ಹುಡುಕ್ರಿ. 4,000 ಪೇಜಲ್ಲಿ ಎಲ್ಲಿ ಫಾರಿನ್ ಫಂಡ್ ಇದೆ ಅದನ್ನು ನನಗೆ ತೋರಿಸಲೇಬೇಕು. ಅದನ್ನು ಅಲ್ಲಿವರೆಗೆ ನಾನು ಸುಮ್ಮನೆ ಬಿಡಲ್ಲ. ನೀವು ಹೇಳಿ ಹೋಗ್ಬಿಡ್ತೀರ. ಹಂಗೆ ದಿನ ಒಬ್ಬೊಬ್ಬನ ತಂದು ಕುಂದಿರ್ತೀರಿ, ಇನ್ಯಾರನ್ನೂ ತಂದು ಕೂರಿಸ್ತೀರಿ, ಸುಳ್ಳು ಹೇಳಿಸ್ತೀರಿ. ಅಲ್ಲಿ ಸುಳ್ಳು ಹೇಳಿಸಿ ಕಳಿಸ್ಬಿಡೋದು. ಅವ್ರಿಗೆ ಎಷ್ಟೆಷ್ಟು ಕೊಟ್ಟು ಕಳಿಸ್ಬಿಡೋದು ಅವ್ರನ್ನ. ನಾವು ಹಾಗೆ ಸುಮ್ಮನೆ ಬಿಡಲ್ಲ. ಇವತ್ತು ಮಾತಾಡಿ ನಾವು ನಾಳೆ ಮರೆಯೋದಿಲ್ಲ. ನೀವು ಮಾತಾಡಿದ್ದನ್ನ ಕೊನೆ ತನಕನೂ ಕೂಡ ನಾವು ನೆನಪಿಟ್ಕೊತೀವಿ. ತೋರಿಸ್ಬೇಕು ಫಾರಿನ್ ಫಂಡಲ್ಲಿ ಅಂತ. SIT ಕುರಿತಾಗಿ ಈಗ ಒಂದು ಚರ್ಚೆ ಪ್ರಾರಂಭ ಆಗಿದೆ. SITಯ ನಂಬಿಕೆಯ ಬಗ್ಗೆ ಚರ್ಚೆಯ ವಿಷಯ. ಇದು ಯಾವುದು ಭಿನ್ನಾಭಿಪ್ರಾಯ ಅಥವಾ ಜಗಳ ಆಗಲಿ ಅಥವಾ ಏನೂ ಅಲ್ಲ. ಅನೇಕ ಜನರು, ಕೆಲವೊಬ್ರು ಹೇಳ್ತಾ ಇದ್ದಾರೆ ನನಗೆ SIT ಬಗ್ಗೆ ನಂಬಿಕೆ ಇದೆ ಅಂತ, ಕೆಲವೊಬ್ರು ಹೇಳ್ತಾರೆ. ಅನೇಕ ಜನರು 90% ಜನ ಏನು ಹೇಳ್ತಾ ಇದ್ದಾರೆ, ನಮಗೆ SIT ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಒಂದು ಡಿಬೇಟ್ ಚರ್ಚೆ ಆಗಿದೆ. ಆಮೇಲೆ ಯೂಟ್ಯೂಬರ್ಗಳು ಕೂಡ ಬೇಕಾದ್ರೆ ಇದ್ರ ಬಗ್ಗೆ ನೀವು ಒಂದು ಏನು ಯೂಟ್ಯೂಬರ್ಗಳಾಗಲಿ ಮಾಧ್ಯಮಗಳಾಗಲಿ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹ ಮಾಡಿ, ಜನಸಾಮಾನ್ಯರ ಅಭಿಪ್ರಾಯ ಏನಿದೆ, ನಿಮಗೆ SIT ಬಗ್ಗೆ ನಂಬಿಕೆ ಇದೆಯೋ ಇಲ್ಲೋ ಅಂಥೇಳಿ. ನನ್ನ ಒಂದು ಇದ್ರ ಪ್ರಕಾರ 90% ಜನ ನಮಗೆ SIT ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯನೂ ಕೂಡ ನೀವು ಕೇಳ್ಬೋದು, ನಾನು ಕೂಡ ಹೇಳಬೇಕಾಗತ್ತೆ. 90% SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ನಾನು ಹೇಳ್ತಾ ಇರೋದು ಈ ಕ್ಷಣದಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ, ನನಗೆ SIT ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಈ ಮಾತು ನಿಂತರ ನಾನು ಟೀಕೆಗೆ ಗುರಿಯಾಗಿದ್ದೇನೆ. ಅನೇಕ ಜನ ನನಗೆ ಟೀಕೆ, ಏನ್ರಿ ನೀವು ಯಾಕೆ ಅದನ್ನು ಸಪೋರ್ಟ್ ಮಾಡ್ತೀರಿ, ನಿಮ್ಮನ್ನೇ ಆರೋಪಿ ಮಾಡಕ್ಕೆ ಹುಟ್ಟಿದ್ದಾರೆ, ಯಾವ ಸೌಜನ್ಯ ಹೋರಾಟಗಾರನೇ ಮಹೇಶ್ ಶೆಟ್ಟರ್ನೇ ಆರೋಪ ಮಾಡ್ತಾ ಇದ್ದಾರೆ, ಜಯಂತ್ರನ ಬಗ್ಗೆ ಹಂಗೆ ಮಾಡಿದರು. ಕರೆಕ್ಟು, ಅದು ಮಾಡಿದ್ದಕ್ಕೆ ನನಗೆ ವಿರೋಧ ಇದೆ. ಜಯಂತ್ರವರು ಮಾಡಿದ್ದಕ್ಕೆ ತೀರಾ ಕೆಟ್ಟದಾಗಿ ನಡ್ಕೊಂಡಂಥ ಒಂದು 2-3 ಜನ ಏನು ಅಧಿಕಾರಿಗಳು ಮಾಡಿದ್ದಾರೆ, ನಂದು ವಿರೋಧ ಇದೆ. ಆದರೆ ಇದು ನಂದು ವೈಯಕ್ತಿಕ ಅಭಿಪ್ರಾಯ. ಬರೀ 10% ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಆ 10% ನಾನು ಕೂಡ ಇದ್ದೀನಿ. ಯಾಕಂತ ಹೇಳಿದರೆ ಇದು ನಿನ್ನೆ ಕೊಟ್ಟಂತಹ ವರದಿ ಬರೀ ಒಂದು ಭಾಗ ಮಾತ್ರ, ಇನ್ನೂ ತುಂಬ ಇದೆಯಲ್ಲ. ಈ ಅಸಹಜ ಸಾವಿನ ಬಗ್ಗೆ ಕಳೆದ 40-50 ವರ್ಷಗಳಿಂದ ಅದರ ಬಗ್ಗೆ ಆಂದೋಲನಗಳಾಗಿದೆ, ಚರ್ಚೆ ಆಗಿದೆ. ಉಗ್ರಪ್ಪ ವರದಿ ಕೊಟ್ಟಿದ್ದಾರೆ. ಅದರ ಹಿಂದೆನೂ ಕೂಡ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಆವಾಗ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಅನೇಕ ಈ ಥರ ಕೊಲೆಗಳ ಬಗ್ಗೆ ಚರ್ಚೆಗಳು, ಹೋರಾಟಗಳು, ಅನೇಕ ಬೇರೆ ಬೇರೆ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಅನೇಕ ಹೋರಾಟಗಳು ನಡೆದಿದೆ. ಹೋರಾಟಗಳು ನಡೆದಂಥವ್ರು ಜೀವನವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ಪ್ರತಿಷ್ಠೆಗೋಸ್ಕರ ನಮ್ಮ ಮೇಲೆ ಏನೋ ಆರೋಪ ಬಂತು ಅಂತ SITನೇ ಸ್ಟಾಪ್ ಮಾಡಿಬಿಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಅಲ್ಲ. ಆಗಲಿ, ಅದನ್ನು ಕೂಡ ತನಿಖೆ ಆಗಲಿ. ಅನೇಕ ಸಂಶಯಾಸ್ಪದ ಸಾವುಗಳ ಬಗ್ಗೆ, ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ತನಿಖೆ ಆಗಬೇಕು. ನನ್ನ ಬಗ್ಗೆ ಮಾಡಿದರೆ ನಾನು ರೆಡಿ ಇದ್ದೀನಿ, ನಾನು ಹೋಗ್ತೀನಿ ಕೋರ್ಟಿಗೆ ಹೋಗಿ 1-4-5 ಸಾರಿ ಕೋರ್ಟಿಗೆ ಹೋಗ್ಬೇಕು, ಹೋಗಿ ಏನು ಉತ್ತರ ಕೊಡಬೇಕು ಕೊಟ್ಟು ಬರ್ತೀನಿ ಇಷ್ಟೇ. ಆದರೆ ನನ್ನ ಪ್ರತಿಷ್ಠೆಗೆ ಏನೋ ಹಾನಿ ಆಗ್ತದೆ ಅಂತ ಹೇಳ್ಕೊಂಡು SITನೇ ನಿಲ್ಲಬೇಕು, ತನಿಖೆನೇ ಆಗಬಾರ್ದು ಅನ್ನೋ ಅಭಿಪ್ರಾಯ ತಪ್ಪು. ಆ ಥರ ಅಭಿಪ್ರಾಯ ನನ್ನದಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನೀವು ಹೇಳ್ಬೋದು, ನೀವು SIT ಹಾಳು ಮಾಡ್ತಾರೆ, ನಿಮ್ಮ ಜೈಲಿಗೆ ಹೋಗ್ತೀರಿ. ಹೋದರೆ ಆಯ್ತಪ್ಪ, ನೋಡೋಣ. ಈಗ ಏನಂತಂದರೆ, ಈ ಗಂಡಸಿನ ಬಗ್ಗೆ ಸ್ವಲ್ಪ ಬೈತಾ ಇರ್ತಾರೆ ಅಥವಾ ಹೆಣ್ಣಿನ ಬಗ್ಗೆ ಬೈತಿರ್ತಾರೆ. ನೋಡಪ್ಪ ಇವನು ಸಿಗರೇಟ್ ಸೇದಿ ಹಾಳಾದ. ಇನ್ನೊಂದಿಷ್ಟು ಜನಕ್ಕೆ ಬೈತಾರೆ, ಕುಡಿದು ಹಾಳಾದ ಮಗ, ಚಂತ ಚಲೋ ಇದ್ದ, ಕುಡಿದು ಹಾಳಾದ, ಕುಡಿಯೋದು ಚಟ ಕಲಿತ ಹಾಳಾದ. ಇನ್ನೊಂದಿಷ್ಟು ಮಂದಿಗೆ ಆಗ್ತಾರೆ, ಈ ಜೂಜಾಟ, ಬೆಟ್ಟಿಂಗ್, ಜೂಜು, ಬಾಜಿಗೆ ದುಡ್ಡು ಕಟ್ಟಿ ಹಾಳಾದ ಅಂತ ಹೇಳ್ತಾರೆ. ಆದರೆ ನನಗೂ ಅಕಸ್ಮಾತ್ ನನ್ನ ಮಾತು ಏನಾದರೂ ನಂಬಿಕೆ ಸುಳ್ಳಾದರೆ ನನಗೇನಂತಾರೆ, ನೋಡು SIT ನಂಬಿದ ಹಾಳಾದ ಅಂತಾರೆ. ಆ ಆರೋಪ ಅನ್ನಿಸ್ಕೊಳ್ಳೋದಕ್ಕೆ, ಎದುರಿಸೋದಕ್ಕೆ ನಾನು ತಯಾರಿದ್ದೀನಿ. ಆದರೆ ಅದಕ್ಕಿಂತ ಇದು ಒಳ್ಳೆಯದಲ್ಲ. ಜೂಜು ಕಟ್ಟಿ ಹಾಳಾಗೋದಕ್ಕಿಂತ, ಕುಡಿದು ಹಾಳಾಗೋದಕ್ಕಿಂತ SIT ನಂಬಿ ಹಾಳಾದಪ್ಪ ಮಟ್ಟಣ್ಣವರು, ಗಿರೀಶ್ ಮಟ್ಟಣ್ಣವರು ಅನ್ನಿಸ್ಕೊಳಕ್ಕೆ ತಯಾರಿದ್ದೀನಿ ನಾನು. ಆದರೆ ನನಗೆ ನಂಬಿಕೆ ಇದೆ. ನಾವು ನಂಬಿಕೆ ಇಡಬೇಕು. ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂದಮೇಲೆ ಎಲ್ಲರೂ ಭ್ರಷ್ಟರು, ಎಲ್ಲರೂ ಹೊಲಸು ಅನ್ನೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಮ್ಮ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ನಾವು ನ್ಯಾಯ ಬೇಕು ಅಂತ ಹೇಳಿದರೆ ಆ ಒಂದು ಜಸ್ಟಿಸ್ ಸಿಸ್ಟಮಿಗೆ ನಾವು ಸರೆಂಡರ್ ಆಗಲೇಬೇಕಾಗತ್ತೆ. ಆ ನ್ಯಾಯದ ಒಂದು ವ್ಯವಸ್ಥೆಗೆ ನಾವು ಶರಣಾಗತಿ ಆಗಲೇಬೇಕು. ನಂಬಿಕೆ, ಒಬ್ಬರು ಏನಾದರೂ ಒಂದು ನಂಬಿಕೆ ಇಡಲೇಬೇಕಾಗತ್ತೆ. ನಾವು ಎಲ್ಲರನ್ನೂ ಡೌಟ್ ಪಡ್ಕೊಂತ ಹೋಗೋಕ್ಕಾಗೋದಿಲ್ಲ. ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ. ಇಲ್ಲ, ನನಗೆ ವಿಶ್ವಾಸ ಇದೆ. ನಮ್ಮ ಮೇಲೆ ಆರೋಪ ಬರ್ತದೆ, ಬರಲಿ, ವಿ ಆರ್ ರೆಡಿ ಟು ಫೇಸ್. ನಾವು ತಪ್ಪೇ ಮಾಡಿಲ್ಲ ಅಂದರೆ ನಾನು ಯಾಕೆ ಹೆದರ್ಕೋಬೇಕು? ನಮ್ಗೆ ಗೊತ್ತಿದೆ, ವಿ ಆರ್ ಆಲ್ ವೆರಿ ಕಾನ್ಫಿಡೆಂಟ್. ನಾವೆಲ್ಲ ಸೌಜನ್ಯ ಹೋರಾಟಗಾರರು ಕಾನ್ಫಿಡೆಂಟ್. ಅದಕ್ಕೆ ಹೇಳಿದ್ನಲ್ಲ, 4,000 ಪುಟ ಇವ್ರು ಹೇಳಿದ್ರಲ್ಲ, ಷಡ್ಯಂತ್ರ, ಫಾರಿನ್ ಫಂಡು, 4 ಅಕ್ಷರ ತೋರಿಸ್ರಿ. ಆ ಒಂದು ನೈತಿಕ ತಳಹದಿಯ ಮೇಲೆ ಈ ಹೋರಾಟ ನಿಂತಿದೆ. ಹೀಗಾಗಿ ನಮ್ಮದು ಪೋರ್ಷನ್ ಮುಗೀತಲ್ಲ. ಈಗ ಏನಿದೆ ಅವರು ತ್ವರಿತಗತಿಯಲ್ಲಿ ಮಾಡಲಿ, ಅವ್ರಿಗೆ ಸಪೋರ್ಟ್ ಮಾಡೋಣ. ವಿನಾಕಾರಣ ಟೀಕೆ ಮಾಡೋದು ಬೇಡ. ನೋಡೋಣ, ಒಂದು ಏನಂತ ಹೇಳಿದರೆ ಪೇಷನ್ಸ್ ಇದ್ದರೆ ನಾವು ವೇಟ್ ಮಾಡೋಣ. ಇನ್ನೂ ವರದಿ ಬಂದಿಲ್ಲ. ಒಂದು ವೇಳೆ ವರದಿ ಬಂದು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಹಾಕಿ ತನಿಖೆ ಮುಗಿದು
ಆವಾಗ ಏನಾದರೂ ನಾನು SIT ಪರವಾಗಿ ಮಾತಾಡಿದರೆ ನಮ್ಮನ್ನು ಹೊಟ್ಟೆ ತುಂಬ ಬೈರಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಗೆ, ಇವನಿಗೆ ತಲೆ ಕೆಟ್ಟಿದೆ ಅಂತೇಳಿ. ಇನ್ನೂ ವರದಿನೇ ಬಂದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ, ಇನ್ವೆಸ್ಟಿಗೇಷನ್ನೇ ಮುಗಿದಿಲ್ಲ ಇನ್ನೂ. ಈಗಲೇ ನಾವು ಜಡ್ಜ್ಮೆಂಟ್ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಏನೇನಾಗುತ್ತೆ, ಏನೇನು ಬರ್ತದೆ, ಮುಂದೆ ಏನಿದೆ, ಏನು ಮಾಡ್ತಾರೆ. ಕೂಲಂಕುಷವಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ, ನೋಡೋಣಂತೆ. ಸಡನ್ನಾಗಿ ನಾವೊಂದು ಜಡ್ಜ್ಮೆಂಟ್ ಕೊಡೋದು ಬೇಡ. ಈಗ ಜಡ್ಜ್ಮೆಂಟ್ ಕೊಟ್ಟು ಇನ್ನೇನೋ ಏನೋ ಆಗಿಬಿಡ್ತು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ನಮ್ಮದು ಪೋರ್ಷನ್ ಮುಗೀತು. ಎಸ್, ನಾವು ಕೋರ್ಟಿಗೆ ನಾವು ನೋಡೋಣಂತವ, ಇನ್ನೂ ಏನು ಗೊತ್ತಿಲ್ಲ, ಏನು ಎತ್ತ. ಈಗ ನಾನು ಏನೇ ಮಾತಾಡಿದರೂ ಕೂಡ ಅದು ಭಾಳ ಟೂ ಮಚ್ ಅರ್ಲಿ ಆಗುತ್ತೆ. ನೋಡೋಣ. ನನ್ನ ಪ್ರಕಾರ ನಾವು ಆರೋಪಿಗಳೇ ಅಲ್ಲ, ನಾವು ಯಾವ ತಪ್ಪೇ ಮಾಡಿಲ್ಲ. ನಾವು ನೋಡೋಣ ಅದು ಹೆಂಗೆ ನಮ್ಮನ್ನು ಆರೋಪಿ ಮಾಡ್ತಾರೆ, ನ್ಯಾಯಾಲಯದಲ್ಲಿ ಅದು ಹೆಂಗೆ ನಮ್ಮನ್ನು ಆ್ಯಸ್ ಅಕ್ಯೂಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾರೋ ಒಬ್ಬನು ಸುಳ್ಳು ಹೇಳಿದ, ಯಾರೊಬ್ಬರು ಸುಳ್ಳು ಕಂಪ್ಲೇಂಟ್ ಕೊಟ್ಟ ಅಂತ ಹೇಳಿದ್ರೆ ನಾವ್ಯಾಕೆ ಹೆದರ್ಕೋಬೇಕು? SIT ಅದ್ರ ತನಿಖೆ ಮಾಡಲಿ, ಅದನ್ನು ಮುಂದುವರಿಸಲಿ. ಆವಾಗ ಏನಿದೆ, ಒಂದು ನಿಜ ಅನ್ನೋದು ಹೊರಗಡೆ ಬರ್ತದೆ, ಒಂದು ಸತ್ಯ ಅನ್ನೋದು ಹೊರಗಡೆ ಬರ್ತದೆ. ಅದಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೇನೆ. ಹೀಗಾಗಿ ಇದು ನನ್ನ ಅಭಿಪ್ರಾಯ, ಮತ್ತು ನಾನು ಈಗಲೇ ಹೇಳಿದ್ದೇನೆ, ಇದು ನಾನು ಟೀಕೆಗೆ ಗುರಿಯಾಗಿದ್ದೀನಿ. ಇದಕ್ಕೆ ಗುರಿಯಾಗೋದಕ್ಕೂ ನಾನು ಸಿದ್ಧನಿದ್ದೇನೆ. ಆದರೆ ಸತ್ಯ ಒಂದು ದಿನ ಹೊರಗಡೆ ಬರಲೇಬೇಕು. ಅನೇಕ ಇನ್ವೆಸ್ಟಿಗೇಷನ್ಗಳನ್ನು ನಾನು ನೋಡಿದ್ದೀನಿ. ಈಗ ಇನ್ನು ಕೆಲವೊಬ್ರು ಕೇಳ್ತಾರೆ, ನಮ್ಮ ಹಿತೈಷಿಗಳೇ ಎಲ್ಲರೂ FIR ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಬಂಗ್ಲೆಗುಡ್ಡೆಯಲ್ಲಿ ಡೆಡ್ ಬಾಡಿ ಸಿಕ್ತು, ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ಮಾಡಲೇಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಇನ್ವೆಸ್ಟಿಗೇಷನ್ಗೂ ಕೂಡ ಅದರದೇ ಆದಂತಹ ಪ್ಯಾಟರ್ನ್ ಇರ್ತದೆ. ಎವ್ರಿ ಇನ್ವೆಸ್ಟಿಗೇಷನ್ ಹ್ಯಾಸ್ ಇಟ್ಸ್ ಓನ್ ಪ್ಯಾಟರ್ನ್. ಯಾವ ರೀತಿ ಪ್ಯಾಟರ್ನ್ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಹಿಂಗೆ ಯಾಕೆ ಮಾಡಲಿಲ್ಲ, ಹಾಗೆ ಯಾಕೆ ಮಾಡಲಿಲ್ಲ, ಅದು ನಮ್ಮ ರೈಟ್ಸ್ ಅಲ್ಲ. ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಕ್ಕೆ ನಾವು ಯಾರು ವಿ ಆರ್ ನೋ ವೇರ್ ಕನ್ಸರ್ನ್. ನಮಗೆ ಇರತಕ್ಕಂಥ ಮಾಹಿತಿ ಏನಿದೆ ಅದನ್ನು ನಾವು ಕೊಟ್ಟಿದ್ದೀವಿ, ಖಂಡಿತ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೂಡ ಕೊಡ್ತೀವಿ. ಆದರೆ ಹಿಂಗೆ ಯಾಕೆ ಮಾಡಲಿಲ್ಲ, ಹಂಗೆ ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ಮಾಡಲಿಲ್ಲ, ಅದನ್ನು ಬೇಡ. ಈಗ ನೋಡೋಣ, ಕಂಪ್ಲೀಟ್ ವರದಿ ಕೊಟ್ಟ ಮೇಲೆ ಬಂದ ಮೇಲೆ ನೋಡೋಣ ಅಂತ. ಯಾಕಂತ ಹೇಳಿದರೆ ನಾವು ಎಲ್ಲಿ ಓಡಿ ಹೋಗಲ್ಲ, ಅವರು ಎಲ್ಲಿ ಓಡಿ ಹೋಗಲ್ಲ. ಇನ್ನೊಂದು ಗೊತ್ತಿರಲಿ, ಇದು ಬರೀ ನಾವಿಷ್ಟೇ ಅಲ್ಲ. ನಾವು ಯಾರ್ರೀ, ನಾವು ಭಾಳ ಸಣ್ಣ ಜನ. ನಾನು ಇಡೀ ದೇಶದ ಕಾನೂನಿನ ತಜ್ಞರು ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಜನ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ. ತಜ್ಞರು, ಸಾಹಿತಿಗಳು, ಚಿಂತಕರು, ಪ್ರಜ್ಞಾವಂತರು, ಇಡೀ ದೇಶದ ಕಾನೂನಿನ ಲಾ ಎಕ್ಸ್ಪರ್ಟ್ ಇದನ್ನು SIT ತನಿಖೆಯನ್ನು ಗಮನಿಸ್ತಾ ಇದ್ದಾರೆ. ಈ ರೀತಿ ಸಿಚುವೇಶನ್ ಇರಬೇಕಾದ್ರೆ SIT ಅವರು ಬರೀ ನಮ್ಮ ಮೇಲೆ ಏನೋ ಒಂದು ಚಾರ್ಜ್ ಮಾಡಿ ಅವ್ರು ಹಂಗೆ ಮಾಡಿದ್ರೆ ನಮ್ಮ ಮೇಲೇನೆ ಆರೋಪ ಹೊರಿಸಿ SIT ಮುಚ್ಕೊಂಡು ಹೋಗಕ್ಕಾಗೋದಿಲ್ಲ. ಇದುವರೆಗೂ ಕೂಡ ಧರ್ಮಸ್ಥಳದ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಧರ್ಮಸ್ಥಳ ದೇವಸ್ಥಾನ ದೇಗುಲದ ಕಾಂಟ್ರಾಕ್ಟ್ ಹಿಡ್ಕೊಂಡಂತಹ ಆ ಆಡಳಿತ ಮಂಡಳಿಗೆ, ನಾಟಕ ಮಂಡಳಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರೂ ಕ್ಲೀನ್ ಚಿಟ್ ಕೊಟ್ಟು ಇಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಮಾತಾಡೋಣಂತೆ. ಎಲ್ಲರೂ ಗಮನಿಸ್ತಾ ಇದ್ದಾರೆ ಇದನ್ನ. SITನ ನಾವು ಪ್ರತಿಯೊಬ್ಬರು ಕೂಡ ಅದನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು SIT ಅವ್ರಿಗೂ ಕೂಡ ಗೊತ್ತಿದೆ, ಗೊತ್ತಿಲ್ಲ ಅಂತೂ ಕೂಡ ಅರ್ಥ ಮಾಡ್ಕೋಬೇಕು. SIT ಅವರು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಈ ರಾಜ್ಯ, ದೇಶ ಅಲ್ಲ ಹೊರದೇಶದಲ್ಲಿ ಇರತಕ್ಕಂಥವ್ರು ರೆಗ್ಯುಲರ್ ಆಗಿ ಫೋನ್ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ಗಳಿಗೆ, ಪತ್ರಕರ್ತರಿಗೆ, ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಅಂತೇಳಿ. SIT ಅವರು ಸುಖಾಸುಮ್ಮನೆ ಅಷ್ಟಕ್ಕೇನೆ ಅರ್ಧಕ್ಕೇನೆ ನಿಲ್ಲಿಸಿ ಯಾವುದೋ 1000 DKಶ ಹೇಳಿದ ಅಂತೇಳಿ ಮಾಡೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಹಿಂಗಾಗಿ ನನಗೆ ನಂಬಿಕೆ ಇದೆ SIT ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತೇಳಿ. ವಿರೋಧಗಳ ನಡುವೆಯೂ ಕೂಡ ನನಗೆ ನಂಬಿಕೆ ಇದೆ. ನಾನು ಯಾವತ್ತಿಗೂ ಕೂಡ ನನ್ನ ನಂಬಿಕೆ ಮೇಲೆ ಇರೋನು. 10 ಜನ ಹಂಗೆ ಅಂದ್ಕೊಳ್ಳಿ ಆ ಕಡೆ ಹೋಗೋದು, ಇನ್ನು 10 ಜನ ಈ ಕಡೆ ಹಂಗಂದ್ರೆ ಬೇಡ. ಬೈತಿದ್ರೆ ನನಗೆ ಟೀಕೆ ಮಾಡಿ, ಬಟ್ ಐ ಹ್ಯಾವ್ ವೆರಿ ಮಚ್ ಕಾನ್ಫಿಡೆನ್ಸ್. ನಂಬಿಕೆ ಇಡಬೇಕಾಗತ್ತೆ. ನಂಬಿಕೆ ಇಲ್ಲದೇನೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಕೂಡ ತಾಳ್ಮೆಯಿಂದ SITಗೆ ಜಾಸ್ತಿ ಟಿಪ್ಪಣಿ ಮಾಡ್ದೇ ವಿಲ್ ಅಬ್ಸರ್ವ್, ಪೇಷನ್ಸ್ ಇಂದ ಅಬ್ಸರ್ವ್ ಮಾಡೋಣಂತೆ. ಜಾಸ್ತಿ ಕಿರಿಕಿರಿ ಮಾಡೋದು ಕೂಡ ಬೇಡ. 1 ತಿಂಗಳು 2 ತಿಂಗಳು 50-60 ವರ್ಷದಿಂದ ಆಗ್ರಹ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಒಂದು ತಪಸ್ವಿ ಥರ, ನ್ಯಾಯದ ಭಗೀರಥ. ಏನಾದರೂ
ಈ ನೀರಿನ ಭಗೀರಥ ಅಂತ ಅನೇಕ ಜನ ಪ್ರಶಸ್ತಿ ತಗೊಂಡಿದ್ದಾರೆ, ಬೇರೆ ಬೇರೆ ವಿಷಯದ ಬಗ್ಗೆ ಪ್ರಶಸ್ತಿ, ಭಗೀರಥ ಅಂತ ಪ್ರಶಸ್ತಿ ತಗೊಂಡಿದ್ದಾರೆ. ನ್ಯಾಯದ ಭಗೀರಥ ಏನಾದರೂ ಇದ್ದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. 13 ವರ್ಷದ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಇನ್ನೂ 1 ತಿಂಗಳು, 2 ತಿಂಗಳು, 3 ತಿಂಗಳು SIT ವರದಿ ಬರುವವರೆಗೆ ಕಾಮಾಗಿ ಪೇಷನ್ಸ್ ಇದ್ದರೆ ವೆಯ್ಟ್ ಮಾಡೋಣ ಅಂತ ಹೇಳ್ತಾ, ಹೋರಾಟಕ್ಕೆ ಎಲ್ಲರ ಒಂದು ಸಹಭಾಗಿತ್ವ ಇರಲಿ, ಒಂದು ಬೆಂಬಲ ಅನ್ನೋದಿರಲಿ. ಅದೇ ಹೇಳೋದು ನಾನು. ಅಂದರೆ ನಮಗೆ ಕಂಟಿನ್ಯೂಸ್ ಮೆಸೇಜ್ ಬರ್ತದೆ, ಏನೋ ಆಗ್ತದೆ, ಭಯ ಪಡುವ ಅವಶ್ಯಕತೆ ಇಲ್ಲ. ನೋಡಿ, ಇದೆಲ್ಲ ಅಂದರೆ ನಾನು ಅಂದ್ಕೊಳ್ಳೋದು, ಇದು ಒಂದು ಈ ಏನಂತ ಹೇಳಿದ್ರೆ ಗಲಿಬಿಲಿ ಆಗಕ್ಕೆ ಹೋಗಬಾರ್ದು, ಭಯ ಪಡಬಾರ್ದು. ಹೋರಾಟ ಅಂತ ಹೇಳಿದರೆ ನಾವು ದೇವಿಯ ಸೌಜನ್ಯ ಶಕ್ತಿಯನ್ನು ನಂಬ್ಕೊಂಡಿದ್ದೀವಿ. ಆ ತಾಯಿ ಮಗುನ ಎತ್ತಿ ಆಡಿಸ್ಬೇಕಾದ್ರೆ ನೀವು ಮಗು ನೋಡಿ, ಅದು ನಗ್ತಾ ಇರ್ತದೆ, ಸಂತೋಷದಿಂದ ನಗ್ತಿರ್ತದೆ, ಗಾಬರಿ ಆಗೋದಿಲ್ಲ, ಅದು ಅಳೋದಿಲ್ಲ. ಯಾಕಂತ ಹೇಳಿದರೆ ಆ ತಾಯಿಗೆ, ಆ ಮಗುಗೆ ತಾಯಿ ಮೇಲೆ ತೂರಿದಂಥ ಮಗುಗೆ ತಾಯಿ ಮೇಲೆ ನಂಬಿಕೆ ಇರ್ತದೆ. ಈ ತಾಯಿ ನನ್ನ ಹಿಡ್ಕೊಳ್ತಾಳೆ ಅಂಥೇಳಿ ನಾನು ಗಮನಿಸಿದ್ದು. ಇಲ್ಲಿವರೆಗೆ ಈ ಹೋರಾಟ ನಮ್ಮನ್ನು ಕರ್ಕೊಂಡು ಬಂದಿದೆ. ತುದಿಗೆ ಕರ್ಕೊಂಡು ಬಂದು ವಾಪಸ್ ನಮ್ಮನ್ನು ಬರಿಗೈಲಿ ಕಳಿಸೋದಿಲ್ಲ. ವೈಷ್ಣೋದೇವಿ ಯಾತ್ರೆ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ, ಅನೇಕರು ಪಾಪ ಅಂಗವಿಕಲರು ಹತ್ತಾ ಇರ್ತಾರೆ, ಅನೇಕ ಅವರಿಗೆ ನಡೆಯೋದಕ್ಕೆ ಆಗೋದಿಲ್ಲ, ಆದರೂ ಹತ್ತಾನೇ ಇರ್ತಾರೆ. ನಡುವೆ ಚಳಿ, ಗುಡುಗು, ಸಿಡ್ಲು ಅನೇಕ ಸಾರಿ ಬರ್ತಾ ಇರ್ತದೆ. ಆದರೆ ಒಬ್ಬರೂ ಕೂಡ ದರ್ಶನ ಇಲ್ದೇ ನಡುದಾರಿಯಲ್ಲಿ ವಾಪಸ್ ಹೋದಂಥ ಉದಾಹರಣೆ ಇಲ್ಲ. ಅಂದರೆ ಒಳ್ಳೆ ಮನಸ್ಸಿನಿಂದ ಹೋದವರು. ಹಾಗೆ ಈ ಹೋರಾಟನೂ ಕೂಡ ನಮ್ಮನ್ನು ಇಷ್ಟು ತುದಿಗೆ ತಗೊಂಡು ಬಂದಿದೆ. ಒಂದು SIT ಅಂತ ಆಗಿದೆ, ಇಡೀ ದೇಶ ಜಗತ್ತು ಗಮನಿಸ್ತಾ ಇದೆ. ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದು ಆ ಶಕ್ತಿ, ದೈವಿ ಶಕ್ತಿನೋ ಇನ್ನೂ ಏನಾದರೂ ಅಂದರೆ, ಅಥವಾ ಪ್ರಯತ್ನ, ವಾಟ್ ಎವರ್, ನಂಬೋರು ನಂಬ್ರಿ, ಬಿಡೋರು ಬಿಡಿ, ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನು ಖಾಲಿ ಕೈಲೇ ವಾಪಸ್ ದರ್ಶನ ಇಲ್ಲದೆ, ನ್ಯಾಯದ ದರ್ಶನ ಇಲ್ಲದೆ ವಾಪಸ್ ಹೋಗ್ರಪ್ಪ ಅಂತ ಕಳಿಸಲ್ಲ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗತ್ತೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ, ಮತ್ತು ಯಾವ ಯೂಟ್ಯೂಬರ್ಸ್ಗಳು ಮತ್ತು ಚಿಕ್ಕ ಯೂಟ್ಯೂಬರ್ಸ್ಗಳು ನಾನು ನೋಡ್ತಾ ಇದ್ದೇನೆ, ಅನೇಕ ಚಿಕ್ಕ ಯೂಟ್ಯೂಬರ್ಸ್ಗಳು ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಚಿಕ್ಕವರು ಇರಬಹುದು. ಈಗ ಚಕ್ರವರ್ತಿ ಅಂತೇಳಿ ನಾನು ನೋಡ್ತಾ, ಚಕ್ರವರ್ತಿ ಅಂತ ಹೇಳಿದರೆ ವಸೂಲಿ ಬೆಲೆ ಅಲ್ಲ, ಅವನು ಮಧ್ಯವರ್ತಿ, ಅತ್ಯಾಚಾರಿಗಳ ಮಧ್ಯವರ್ತಿ, ಅವರಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ, ತುಂಬ ಚಿಕ್ಕ ಇದರಲ್ಲಿ ಮಾಡ್ತಾ ಇರ್ತಾರೆ, ಕೋಟಿಗಟ್ಟಲೆ ಬಂಡವಾಳ ಇಲ್ಲ ಅವ್ರ ಹತ್ರ. ಆದಿತ್ಯ ಕಿರಣ್ ಅಂಥೇಳಿ, ಅಂದರೆ ನಾವು ಸ್ಮಾಲ್ ಯೂಟ್ಯೂಬರ್ಸ್ ಬಗ್ಗೆನೇ ಮಾತಾಡ್ತೇನೆ. ಅನೇಕ ಇನ್ನೂ ನಮ್ಮ ಅಕ್ಷರ ಮೀಡಿಯಾ ರಾಜು ಅವರು ಇರ್ಬೋದು, ಅಜಯ್ ಅಂಚನ್ ಅವರು ಇರ್ಬೋದು, ಆ ಸಂಚಾರಿ ವಿಡಿಯೋ, ಇನ್ನೂ ಅನೇಕ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ. ಆದರೆ ದೊಡ್ಡ ಯೂಟ್ಯೂಬರ್ಗಿಂತ ಇನ್ನೂ ಚಿಕ್ಕ ಯೂಟ್ಯೂಬರ್ಗಳಿರ್ತಾರೆ. ದಯವಿಟ್ಟು ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಕೋಟಿಗಟ್ಟಲೆ ಬಂಡವಾಳ ಹಾಕಿ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವಂಥವ್ರನ್ನ ಬಿಟ್ಟುಬಿಡಿ. ಚಿಕ್ಕದರಲ್ಲಿನೇ ಸಂತೋಷ ಇರ್ತದೆ, ಚಿಕ್ಕದರಲ್ಲಿನೇ ಸತ್ಯ ಇದೆ, ಅದೇ ಒಂದು ದೊಡ್ಡ ಧ್ವನಿಯಾಗುತ್ತೆ. ಹೀಗಾಗಿ ಆ ಎಲ್ಲ ಯೂಟ್ಯೂಬರ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ, ಹೋರಾಟಕ್ಕೂ ಕೂಡ ಬೆಂಬಲಿಸಿ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.